ಹಾಕೋಗಿ ಇವಾಗ ಅಣ್ಣ ಹೇಳಿ ಅಣ್ಣ, ಏನಾದರೂ ಮಾತಾಡಿ. ಕಾಳುಗಳು ತೊಳಿತಾ ಇದ್ದೀನಿ. ಮರಿ ಮಾಂಸ ಹೆಂಗೈತೆ ಅದೇಳು. ಮಟನ್ ಚೆನ್ನಾಗಿದೆ, ಬನ್ನೂರು ಕುರಿ. ಓಹೋ. ಆಮೇಲೆ ಮೇಡಮ್ ಅಣ್ಣವ್ರ ಬಗ್ಗೆ ಹೇಳಬೇಕು ಅಂದ್ರೆ ಶಿವಣ್ಣ ಅಂದ್ಬಿಟ್ಟು ನಮ್ಮ ಪೈಕಿ ಬೋಟಿ ತೊಳೆಯೋದ್ರಲ್ಲಿ ನಂಬರ್ 1. ಇವರು ಬೋಟಿ ತೊಳೆದವ್ರು ಅಂತಂದರೆ ಅದನ್ನೇನು ಮತ್ತೆ ತೊಳೆದೆ ಹಾಕ್ಬೇಕನ್ನೋದೇನಿರಲ್ಲ, ಅಷ್ಟು ನೀಟಾಗಿ ಬೋಟಿ ತೊಳೆಯೋದು. ಆಮೇಲೆ నీ పేరు చెప్పాడు అట్లే మర్చిపోయి ನಾನು. ಆಮೇಲೆ ನಮ್ಮ ನಂಜುಂಡಪ್ಪನವರು ಅಷ್ಟೇ, ನಮಗೆ ಸುಮಾರು ವರ್ಷಗಳಿಂದ ನಾವು ನಮ್ದು ಏನೇ ಪ್ರೋಗ್ರಾಮ್ ಇದ್ದರೂ ಬಂದು ಮಾಡಿಕೊಡ್ತಾರೆ. ಇನ್ನೂ ಒಂದು ಹುಡುಗ ನೀವೇ ನೋಡ್ರಲ್ಲ ಎದ್ದು ಓಡ್ಬಿಟ್ಟ, 2 ಮರಿ ಹೊಡೆದಿದ್ರೆ 2ರಿಂದ ಒಂದು 2-3 kg ಹೆಚ್ಚು ಕಮ್ಮಿ 60 kg ಮಾಂಸ ಬಿದ್ದಿತ್ತು. ಏನಣ್ಣ ಇದು ಕಾಲುಗಳು ಮೇಡಮ್, ಇದು ಉಗಾದಿಗೆ ಹೊಡಿಬೇಕಾಗಿದ್ದು ಮರಿಗಳು. ನಿಂತ್ಕೊಂಡ್ಬಿಡ ಸರ್, ಹೇಳಿ ಸರ್. ಯುಗಾದಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಹೊಡಿಬೇಕಾಗಿತ್ತು ಮೇಡಮ್ ಮರಿಗಳು. ನನಗೆ ನೋಡ್ರಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ತೋಕೆ. ಸರ್ ಇದು ಬಾಲ ಇಷ್ಟನಾ ನಿಮ್ಗೆ? ಬಾಲ ಇವೆಲ್ಲನೂ ಮಾಂಸದಲ್ಲಿ. ಆಮೇಲೆ ಯಾರೇ ಮರಿ ಹೊಡಿಲಿ ಮಾಂಸ ಕ್ವಾಲಿಟಿ ಅಂದರೆ ನೋಡ್ರಿ ಹಿಂಗಿರ್ಬೇಕು, ಮೀಟು ಫ್ಯಾಟು. ಇದು ಬಂದ್ಬಿಟ್ಟು ನಿಮ್ಗೆ ಅಷ್ಟು ಎಫೆಕ್ಟ್ ಇದಿಲ್ಲ, ಬಿರೇ ಚರ್ಬಿ ಅಂತಿತ್ತು ನೋಡ್ರಿ. ಚರ್ಬಿನೇ ಎಲ್ಲ ತಿನ್ಲಕ್ಕದನ್ನ, ಚರ್ಬಿನೇ ಇಲ್ಲಲ್ಲ ಸರ್. ಇದು ಹಿಂಗೆ ಇದ್ರೆ ಮೇಡಮ್, ಈ ಬೇಸಿಗೆ ಇರೋ ನ್ಯಾಯ ಇವಾಗೆ ಊರಹಬ್ಬಗಳು ಜಾಸ್ತಿ, ಎಲ್ಲ ಊರಾಗೂ ಮಾಡ್ತಾರೆ ಈ ಟೈಮಾಗ. ನೆನ್ನೆ ನಮ್ಮೂರಲ್ಲೂ ಊರಹಬ್ಬ ಸರ್ 2 ದಿನದಿಂದ. ಇದು ನೋಡಿ ಮೇಡಮ್, ಇದು ಹಿಂಗಿರ್ಬೇಕು ಪೀಸು ನಂಬರ್ 1. ಚರ್ಬಿ ಇದು ಮಟನ್ 2. ಸರಿ. ಇದು ಬಂಡೂರು ಕುರಿನಲ್ಲೇ ಇದು ಸಿಕ್ಕೋದು ಹಿಂಗೆ, ಅದಕ್ಕೆ ಬಂಡೂರು. ಆ ಬಂಡೂರು ಹೋಗಿ ಇವಾಗ ಬನ್ನೂರು ಅಂತ ಹೇಳೋದು. ಬಂಡೂರು ಬ್ರೀಡ್ ಹೆಸರು ಬಂಡೂರು. ಮನೆ ಹತ್ರ ಮಳವಳ್ಳಿ ಕಿರ್ಗಾವಲು ಅಲ್ಲಿ ಫೇಮಸ್. ಮಾಡಿದ್ದೀರಾ ಬಿರಿಯಾನಿನಾ? ಮಟನ್ ಬಿರಿಯಾನಿ ಹಂಗೆ ಹೇಳ್ಕೊಳ್ಳಿ ಸಾಕು. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪಲಾವ್ ಸಾಮಾನುಗಳು ಸ್ವಲ್ಪ ಹಾಕಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮಗು, ಅನಾನಸ್ ಹೂವು, ಪಲಾವ್ ಎಲೆ ಎಲ್ಲ ಹಾಕಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಎಣ್ಣೆಯಲ್ಲಿ. ಆಮೇಲೆ ರುಬ್ಕೊಂಡಿರೋದು. ಆಮೇಲೆ ಪಲಾವ್ ಸಾಮಾನು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಪಲಾವ್ ಸಾಮಾನು ಹಾಕಿ ಈರುಳ್ಳಿ, ಆಮೇಲೆ ಸ್ವಲ್ಪ ಟೊಮಟೊ ಹಾಕಿದ್ದೀನಿ. ಆಮೇಲೆ ಪಲಾವ್ ರುಬ್ಕೊಂಡಿದ್ದೀನಲ್ಲ ಅದನ್ನು ಪಾತ್ರೆಗೆ ಹಾಕಿ ಆಮೇಲೆ ನಾವು ಅಕ್ಕಿ ಎಷ್ಟು ಇಡ್ತೀರೋ ಅಷ್ಟು ಸಮಕ್ಕೆ ಡಬಲ್ಗೆ ನೀರಿಕ್ಬೇಕು. ನೀರಿಟ್ಟು ಅದು ಕುದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಅಕ್ಕಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅವ್ರ ಕೈ ರುಚಿ ತುಂಬ ಚೆನ್ನಾಗಿದೆ. ನಾಟಿ ಸ್ಟೈಲ್ ಯಾವುದು ಕಲರ್ ಟೇಸ್ಟಿಂಗ್ ಪೌಡ್ರು ಎಲ್ಲ ಇಲ್ಲ, ಎಲ್ಲ ನ್ಯಾಚುರಲ್ಲೇ ಮನೆಯದು, ಎಲ್ಲ ನ್ಯಾಚುರಲ್ಲೇ. ಚಾಪ್ಸು ಅವರೇ ಮಡಗಿರೋದು ಬಿರಿಯಾನಿಗೂ, ಮತ್ತು ಬೋಟಿ ಗೊಜ್ಜು ಮತ್ತು ಚಿಕನ್ ಲಾಲಿಪಾಪ್. ಚಾಪ್ಸ್ಗೆ ಏನೇನು ಹಾಕಿದ್ರಿ? ಚಾಪ್ಸ್ಗೂ ಅಷ್ಟೇ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ ಜಾಸ್ತಿ ಇಡಬೇಕು, ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿ ಇಡಬೇಕು. ಆಮೇಲೆ ಶುಂಠಿ ಸ್ವಲ್ಪ ಜಾಸ್ತಿ, ಚಕ್ಕೆ, ಲವಂಗ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಸ್ವಲ್ಪ ತೆಂಗಿನಕಾಯಿ ಕಡಿಮೆನೇ ಇಟ್ಕೊಳ್ಬೇಕು. ಇಟ್ಕೊಂಡು ಮಿಕ್ಸಿ ರುಬ್ಕೊಂಡು ಈರುಳ್ಳಿ ಒಗ್ಗರಣೆ ಹಾಕಿ ಮಟನ್ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ತೀರಿ. ನಾವು ಮಟನ್ ಬಿರಿಯಾನಿ ಮಾಡಿದ್ದೀರಿ. ಮಟನ್ ಚಾಪ್ಸು, ಲಾಲಿಪಾಪು, ಆಮೇಲೆ ಬೋಟಿ ಗೊಜ್ಜು, ಮೊಟ್ಟೆ, ಆಮೇಲೆ ವೈಟ್ ರೈಸು, ಆಮೇಲೆ ರಸ, ಅಷ್ಟು ಮುದ್ದೆ ಮಾಡಿದ್ವಿ. ಇಷ್ಟು ಐಟಮ್ ಇವತ್ತು ಹೊರತು ಸಂತೋಷ್ ಅವ್ರ ಮನೇಲಿ. ನಾವು ಅಕ್ಕ ಹಾಕಬೇಕು, ದೊಡ್ಡಪ್ಪ ಮಗಳು. ನಾವು ಅತ್ತೆ ಅವರ ಸೋದರತ್ತೆ ಮಾವನ ಹೆಂಡ್ತಿ. ಹಾಂ, ಥ್ಯಾಂಕ್ ಯು. ಇದಕ್ಕೆ ಏನೇನು ಮಸಾಲೆ ಹಾಕಿದ್ದೀರಾ? ಸೇಮ್ ಮಾಮೂಲಿನೇ,
ಅದು ಚಾಪ್ಸ್ ಬೇರೆ ಧನಿಯಾ ಪುಡಿ, ಖಾರ ಪುಡಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದಿರಲ್ಲ. ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಚಕ್ಕೆ ಲವಂಗ, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು, ಗರಂ ಮಸಾಲ ಹಾಕಿಲ್ಲ. ಹಾಂ, ಇದಾ ಕಬಾಬು? ಕಬಾಬ್ಗೆ ಏನನ್ನ ಹಾಕಿದ್ದೀರಾ? ಕಬಾಬ್ಗೆ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಂ ಆಮೇಲೆ ಇದು ತೇಜ ಕಬಾಬ್ ಪೌಡ್ರು, ಹಾಂ ಕಸ್ತೂರಿ ಮೆಥಿ, ಹಾಂ ಮೊಟ್ಟೆ, ಹಾಂ ಇಷ್ಟೇ ನ್ಯಾಚುರಲ್. ನ್ಯಾಚುರಲ್ ಏನಿಲ್ಲ. ಕಲರ್ ಗಿಲ್ಲರ್ ಏನು ಮಿಕ್ಸ್ ಇಲ್ಲ. ಕಬಾಬ್ ಪೌಡ್ರ್ ಹಾಕಿದ್ದೀರಾ? ತೇಜ್ ಕಬಾಬ್ ಪೌಡರ್. ಸ್ವಲ್ಪ ಖಾರ ಪುಡಿ ಬೇಕಾದ್ರೆ ಖಾರ ಪುಡಿ. ಹಾಂ 20 kg ಇದೆ. ಹಾಂ ಮೊಟ್ಟೆ ಹಾಕ್ಬೇಕು. ಮೊಟ್ಟೆ ಹಾಕ್ಬೇಕು. ಕೆಜಿಗೆ ಒಂದು ಮೊಟ್ಟೆ. ಹಾಂ 20 kg ಇದೆಯಲ್ಲ, ಹಾಂ 50 ಮೊಟ್ಟೆ ಹಾಕ್ಬೇಕು. ಹಾಂ ಕರ್ಬೇವಿನ ಸೊಪ್ಪು ಹಾಕೋ ಹೋಗಮ್ಮ. ಅಲ್ಲೇ ಇದೆ, ಹೊರಗಡೆ ಇದೆ. ಒಂಚೂರು ಮಸಾಲೆ ಬಿಟ್ಕೊಳಲ್ಲ, ಏನಿಲ್ಲ. ಇಷ್ಟಕ್ಕೂ ನಾನೊಂದು ಹಾಫ್ ಕೆ ಜಿ ತೇಜು ಕಬಾಬ್ ಪೌಡರ್. ಹ್ಞೂ ಏನು ಕಾರ್ನ್ಫ್ಲವರ್ ಇಲ್ಲ, ಏನಿಲ್ಲ. ಹಾಗೆ ಇಲ್ಲ. ಚೆನ್ನಾಗಿ ಬರ್ತಾ ಇದಲ್ಲ. ಹೌದು ನೋಡಿ, ಮಸಾಲೆ ಬಿಟ್ಕೊಳ್ತಾ ಇಲ್ಲ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಯಾವತ್ತಾರ ಟ್ರೈ ಮಾಡಿದ್ದೀರಾ? ರೆಡಿ ಲಾಲಿಪಾಪ್ ನೋಡಿ ಫ್ರೆಂಡ್ಸ್, ಇವ್ರ ಕೈಯಿಂದ ಮಾಡಿರೋ ಚಿಕನ್ ಲಾಲಿಪಾಪ್. ತಗೊಳ್ಳಿ ನೀವೊಂದು ಚಿಕನ್ ಲಾಲಿಪಾಪ್. ಕ್ರಿಸ್ಪಿಗೆ ಬಂದಿದೆ. ನೋಡಿ ಒಳಗಡೆ ಎಲ್ಲ ಸಾಫ್ಟ್ ಜ್ಯೂಸಿಯಾಗಿ ನೀವು ಅಲ್ವಾ? ಸಕ್ಕತ್ತಾಗಿದೆ. ರಿಯಲಿ ನಿಜಕ್ಕೂ ತುಂಬ ಟೇಸ್ಟ್ ಇದೆ. ಮನೇಲಿ ಮಾಡಿದ ಅಡುಗೆನೇ ರಿಯಲಿ ತುಂಬ ಟೇಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನೊಂದ್ಸರಿ ಹೇಳ್ಬಿಡಿ ಏನೇನು ಹಾಕ್ಬಿಟ್ಟಿದ್ರಿ ಅಂತ. ಏನಿಲ್ಲ, ಶುಂಠಿ ಬೆಳ್ಳುಳ್ಳಿ, ತೇಜು ಕಬಾಬ್ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಉಪ್ಪು, ಕಸ್ತೂರಿ ಮೆಥಿ, ಅಷ್ಟೇ ನೀನು ಮಸಾಲ ಕಬಾಬ್ 1 hour ನೆನೆ ಹಾಕಿಟ್ಬಿಡಿ. ಹ್ಞೂ ಚೆನ್ನಾಗಿದಾಗುತ್ತೆ. ಮೊಟ್ಟೆ ಮಸಾಲೆ ಹಿಡಿಯಕ್ಕೆ ಎಷ್ಟು ಕೆ ಜಿ ಇರೋದು ಇದು? 20 kg ಇದೆ. 20 kg ಎಷ್ಟು ಮೊಟ್ಟೆ ಹಾಕಿದ್ದು? 50. ತುಂಬ ನಿಜಕ್ಕೂ ರಿಯಲಾಗಿ ತುಂಬ ಕ್ರಿಸ್ಪಿಯಾಗಿದೆ. ಫುಲ್ ಜ್ಯೂಸಿಯಾಗಿ. ಕಾರ್ನ್ಫ್ಲವರ್ ಕೂಡ ಹಾಕಿಲ್ವಂತೆ. ಕಾರ್ನ್ಫ್ಲವರ್ ಕೂಡ ಹಾಕಿಲ್ಲ, ಬರೀ ತೇಜು ಕಬಾಬ್ ಪೌಡರ್ ಸಾಕು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರು, ಸಾಲ್ಟು ಇಟ್ಟಾದ್ಮೇಲೆ ಪೆಪ್ಪರ್ ಸಾಲ್ಟ್ ಹಾಕ್ಬೇಕಾ ಲಾಸ್ಟಲ್ಲಿ? ಉರಿಸೋದು ಸ್ವಲ್ಪ. ಕರ್ಬೇವಿನ ಸೊಪ್ಪು ಎಣ್ಣೆಗೆ ಹಾಕೋದು, ಅದೊಂಥರ ಫ್ಲೇವರ್. ತುಂಬ ಚೆನ್ನಾಗಿದೆ. ಎಣ್ಣೆ ಬೇಕು, ಹಂಗೆ ಬಿಡಬೇಕು ಅಂತ. ಇದು ಕಟ್ ಮಾಡ್ಸಲ್ಲ ಸಂತೋಷ್ ಅವರು, ಹಂಗೆ. ಉಪ್ಪು ಹಾಕಿದ್ರು, ಉಪ್ಪು ಹಾಕಿದ್ಮೇಲೆ ಅರ್ಶಿನ ಹಾಕಿದ್ರು, ಕಮ್ಮಿ ಇಷ್ಟು ಮಸಾಲೆ ರುಬ್ಬಿರೋ ಮಸಾಲೆ ಹಾಕಿದ್ರು. ಸೊ ರುಬ್ಬಿರೋ ಅಂತ ಮಸಾಲೆ ಕೂಡ ಹಾಕಿದ್ದಾರೆ. ಸೂಪರಾಗಿದೆ. ನೋಡ್ರಿ, ನಾಟಿ ಮಟನ್, ನಾಟಿ ಕುರಿ ಹಾಕಿರೋ ಸ್ಟೈಲು. ಒಂದು ಕಬಾಬ್ ತಿಂದರೆ ಒಂದು ಟೇಸ್ಟ್ ಗೊತ್ತಾಗುತ್ತಲ್ಲ. ಮನೆ ಊಟ ಫ್ರೆಂಡ್ಸ್, ಇವಾಗ ಜಸ್ಟು ಬಂದೆ ಊಟಕ್ಕೆ. ಎಲ್ಲನೂ ರೆಡಿ ಮಾಡಿದ್ದಾರೆ. ಎಲ್ಲರೂ ಕೂಡ ಕುಟುಂಬದ ಸಮೇತ ಚೆನ್ನಾಗೇ ರೆಡಿ ಮಾಡಿದ್ದಾರೆ. ಜೊತೆಗೆ ಬೋಟಿ ಗೊಜ್ಜಿ ಬಡಿಸ್ತಾ ಅಮ್ಮ. ಆಮೇಲೆ ಚಿಕನ್ ಲಾಲಿಪಾಪ್, ಹಾಗೆ ಬಿರಿಯಾನಿ, ಮುದ್ದೆ, ನನ್ನ ಫೇವ್ರೆಟ್ ಮುದ್ದೆ, ಮಟನ್ ಸಾಂಬಾರು. ಸೊ ಇವಾಗ ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿ ಮಾಡಿದ್ದಾರೆ ಮಟನ್. ಇದು ಸ್ವಲ್ಪ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ ಈಗ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಇವನು ಇವತ್ತು ಸಂತೋಷ್ ಸರ್ ಮನೆಗೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೋಟಿ ಒಂದು ಟೇಸ್ಟ್ ಮಾಡ್ತೀನಿ. ಎಲ್ಲ ಚೆನ್ನಾಗಿದೆ. ಕಬಾಬ್ ಅವಲೇ ತಿಂದಿದ್ದೀನಿ. ಸೂಪರಾಗಿ ಎಲ್ಲ ಮನೆ ಊಟನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ನಿಮ್ಮ